ಪಂಪ ಇವರು ಸುಮಾರು 10ನೇ ಶತಮಾನದ ಕವಿ. ನೇಮಿಚಂದ್ರ ಎಂಬ ಹೆಸರಾದ ಹಳೆಗನ್ನಡದ ಕವಿ ಏನು ಹೇಳ್ತಾರೆ ಅಂದರೆ, ಬೆಲೆ ಇಂದುಕ್ಕೂ ಮೇ ಕೃತಿಗಾವಿಲ ಭುವನದ ಭಾಗ್ಯದಿಂದ ಮಕ್ಕುಂ ಆನೋಳ್ಪಂ ಬೆಲೆ ಕೊಟ್ಟು ತಾರ ಮಧುವಂ ಮಲಯಾಣಿ ಅಲನಂ ಮನೋಜನಂ ಕೌಮುದಿಯಂ. ಅಂದರೆ, ಅಯ್ಯೋ ಪೆದ್ದ, ಒಳ್ಳೆಯ ಕಾವ್ಯ ದುಡ್ಡು ಕೊಟ್ಟರೆ ಸಿಗುತ್ತದೇನೋ, ಅದು ಲೋಕದ ಭಾಗ್ಯದಿಂದ ಹುಟ್ಟಿ ಬರುವಂಥದ್ದು. ಅಮೃತವನ್ನು, ತಂಗಾಳಿಯನ್ನು, ಕಾಮನನ್ನು, ಬೆಳದಿಂಗಳನ್ನು ಎಲ್ಲಿ ದುಡ್ಡು ಕೊಟ್ಟುತ್ತಾ ನೋಡೋಣ. ಅಂದರೆ ದುಡ್ಡಿನಿಂದ ಕಾವ್ಯ ಸಿಗಲ್ಲ ಅನ್ನೋದು ಅದರ ಅರ್ಥ. ಎಷ್ಟು ಅರ್ಥವತ್ತಾದ ಮಾತು. ಶ್ರೇಷ್ಠವಾದ ಕಾವ್ಯ ಒಂದು ನಾಡಿನ ಜನರ ಪುಣ್ಯದಿಂದ ಮಾತ್ರ ಸೃಷ್ಟಿಯಾಗ್ತದೆ. ಈ ಮಾತಿಗೆ ಕನ್ನಡದಲ್ಲಿ ಅತ್ಯುತ್ತಮ ನಿದರ್ಶನ ಅಂದರೆ ಪಂಪ, ಕುಮಾರವ್ಯಾಸರಂಥ ಕವಿಗಳು. ಅಂದರೆ ನಾಗರಾಜ ಎಂಬ ಒಬ್ಬ ಹಳೆಗನ್ನಡ ಕವಿ 600 ವರ್ಷಗಳ ಹಿಂದೆನೇ ಒಂದು ಮಾತನ್ನ ಹೇಳಿದ್ದಾರೆ. ಏನು ಅಂದರೆ, ಪಸರಿಪ ಕನ್ನಡ ಕೊಡೆಯನ ಓರ್ವನೇ ಸತ್ಕವಿ ಪಂಪನ ಆವಗಂ ಎಂದು ವಿಸ್ತಾರವಾದ ಬೆಳೆದಿರುವ ಕನ್ನಡಕ್ಕೆ ಒಡೆಯನೊಬ್ಬನೇ, ಅದು ಸತ್ಕವಿ ಪಂಪ ಅಂತ ಹೇಳ್ತಾರೆ. ಅಂದರೆ ಇದೇನು ವಿಸ್ತಾರವಾಗಿ ಬೆಳೆದಿರೋಂಥ ಕನ್ನಡ ಇದೆಯಲ್ಲ, ಇದಕ್ಕೆ ಒಬ್ಬನೇ ಒಡೆಯ, ಅವನೇ ಪಂಪ ಅಂತ ಹೇಳ್ತಾರೆ. ಇಂಥ ತುಂಬ ಹೃದಯದ ಪ್ರಶಂಸೆಗೆ 100ಕ್ಕೆ 100 ಅರ್ಹನಾದವನು ಮಹಾಕವಿ ಪಂಪ. ಅವನು ನಮ್ಮ ಆದಿಕವಿ. ಅವನಿಗಿಂತ ಮುಂಚೆಯೇ ಅಸಗ, ಗುಣನಂದಿ, ಕುಣವರ್ಮರಂಥ ಕವಿಗಳು ಆಗಿ ಹೋಗಿದ್ದು ಕೂಡ ನಿಜ. ಆದರೆ ನಮಗೆ ಅವರ ಕಾವ್ಯ ಸಿಕ್ಕಿಲ್ಲ. ಅಂದರೆ ಅವರು ಬರೆದಂಥ ಕೃತಿಗಳು ಯಾವುದೂ ಲಭ್ಯವಾಗಿಲ್ಲ. ಹಾಗಾಗಿ ನಮಗೆ ದೊರೆತಿರುವ ಮೊದಲ 2 ಕಾವ್ಯಗಳು ಅದು ಮಹಾಕಾವ್ಯಗಳು ಎಂದರೆ ಪಂಪನವೇ. ಆದ್ದರಿಂದ ಅವನೇ ನಮ್ಮ ಆದಿಕವಿ, ಅಗ್ರಕವಿ ಅಂತೂ ಖಂಡಿತ ಹೌದು. ಪಂಪ ತನ್ನ ಜೀವನದ ಬಗ್ಗೆ ತಾನೇ ಕೆಲವು ಸಂಗತಿ ತಿಳಿಸಿದ್ದಾನೆ. ಅವನ ಪೂರ್ವಿಕರು ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಇದ್ದವರಂತೆ. ಪಂಪನ ಮುತ್ತಜ್ಜನ ತಂದೆ ಮಾಧವ ಸೋಮಯಾಜಿ ಅಂತ. ಶ್ರೀವತ್ಸ ಗೋತ್ರದ ಬ್ರಾಹ್ಮಣ. ದೊಡ್ಡ ಯಾಗಗಳನ್ನ ಮಾಡಿ ಮಂತ್ರ ಸಿದ್ಧಿ ಪಡೆದವನು. ಈತನ ಬಗ್ಗೆ ಪಂಪನಿಗೆ ಬಹಳ ಗೌರವ. ಆದರೆ ಅವನು ವೈದಿಕ ಮತಾನುಸಾರ ಯಜ್ಞ ಯಾಗಗಳನ್ನ ಮಾಡಿ ಅದರ ಹೊಗೆಯಿಂದ ತನ್ನ ಶುಭ್ರ ಕೀರ್ತಿಗೆ ಕಪ್ಪು ಹತ್ತಿಸಿಕೊಂಡ ಎಂದು ಪಂಪ ಹೇಳ್ತಾನೆ. ಪಂಪನ ತಂದೆ ಭೀಮಪ್ಪಯ್ಯ ವೈದಿಕ ಧರ್ಮ ಬಿಟ್ಟು ಜೈನ ಧರ್ಮಕ್ಕೆ ಹೋದ. ಪಂಪನಿಗೆ ತನ್ನ ಬ್ರಾಹ್ಮಣ ಮೂಲದ ಬಗ್ಗೆಯೂ ಹೆಮ್ಮೆ ಇದೆ. ಜಾತಿಯೊಳೆಲ್ಲಂ ಉತ್ತಮದ ಜಾತಿಯ ವಿಪ್ರ ಕುಲಂಗೆ ನಂಬಲ್ ಏ ಮಾತೋ ಜೀನೇಂದ್ರ ಧರ್ಮಮೇ ವಲಂ ಎನ್ನುತ್ತಾನೆ. ಉತ್ತಮ ಜಾತಿಯಲ್ಲಿ ಬಂದ ವಿಪ್ರನಿಗೆ ನಂಬಲು ಯೋಗ್ಯವಾದ ಧರ್ಮವೆಂದರೆ ಜೈನ ಧರ್ಮ ಎಂಬುದು ಅವನ ಭಾವನೆ. ಅವನ ಕವಿಯಾಗಿ ಬೆಳೆದು ಚಾಳುಕ್ಯ ರಾಜನಾದ ಅರಿಕೇಸರಿ ಆಶ್ರಯದಲ್ಲಿ ನಿಂತು
ಅಲ್ಲಿ ತನ್ನ ಪ್ರಸಿದ್ಧ ಕಾವ್ಯಗಳನ್ನ ರಚಿಸಿದ. ವಿಕ್ರಮಾರ್ಜುನ ವಿಜಯ ಅಂದರೆ ಈ ಕೃತಿ ರಚನೆಯ ಕಾಲ ಸುಮಾರು 940. ಬರದ ಮೇಲೆ ಅರಿಕೇಸರಿ ಅವನಿಗೆ ಅಪಾರ ಸಂಪತ್ತನ್ನು, ಧರ್ಮಪುರ ಅನ್ನೋ ಅಗ್ರಹಾರವನ್ನು ದಾನವಾಗಿ ಕೊಡ್ತಾನೆ. ಪಂಪನನ್ನು ಅವನ ತನ್ನ ಆಶ್ರಿತನೆಂಬಂತೆ ನೋಡಲಿಲ್ಲ, ಆಪ್ತ ಸ್ನೇಹಿತನಂತೆ ಕಾಣ್ತಾನೆ. ಪಂಪನಿಗೂ ಅರಿಕೇಸರಿಯಲ್ಲಿ ಎಲ್ಲಿಲ್ಲದ ಗೌರವ, ಪ್ರೀತಿ. ಅದಕ್ಕೆ ಪಂಪನ ಕಾವ್ಯದಲ್ಲಿ ಎಷ್ಟೋ ಸೂಚನೆಗಳು ಸಿಗ್ತವೆ. ಪಂಪ ಅರಿಕೇಸರಿಯನ್ನು ತನ್ನ ಕಾವ್ಯದಲ್ಲಿ ಅರ್ಜುನನ ಜೊತೆ ಸಮೀಕರಿಸಿ ಅವನ ಹೆಸರು ಚಿರಸ್ಥಾಯಿಯಾಗುವಂತೆ ಮಾಡಿದ. ಅರಿಕೇಸರಿ ಒಬ್ಬ ಸಾಮಾನ್ಯ ಸಾಮಂತ ರಾಜ. ಇತಿಹಾಸ ಅವನನ್ನು ನೆನಪಿಟ್ಕೊಂಡಿಲ್ಲ. ಅರಿಕೇಸರಿಯ ಹೆಸರು ಇಂದಿಗೂ ಉಳಿದಿರುವುದು ಪಂಪನ ಕಾವ್ಯದಲ್ಲಿ ಅವನಿಗೆ ದೊರೆತ ಸ್ಥಾನದಿಂದ. ತಾನು ಹೇಗಿದ್ದೇನೆಂದು ಪಂಪ ತಾನೇ ಹೇಳಿಕೊಂಡಿರುವಂತಹ ಪದ್ಯ ಇದು. ಕದಳಿ ಗರ್ಭ ಶ್ಯಾಮ ಮೃದುಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮ ತನು ಹಿತಮಿತ ಮೃದುವಚನ ಲಲಿತ ಮಧುರ ಸುಂದರ ವೇಷಂ. ಅಂದರೆ ಬಾಳೆಯ ದಿಂಡಿನ ಒಳಭಾಗದಂತಹ ನಸುಗಪ್ಪು ಬಣ್ಣ ಅಂತೆ. ಯಾರ್ದು? ಪಂಪನದ್ದು. ಮಟ್ಟಸವಾದ ಆಕೃತಿಯಂತೆ, ಮೃದುವಾದ ಗುಂಗುರ ಕೂದಲಂತೆ, ಹಿತಮಿತವಾದ ಅಂದರೆ ಹಿತಮಿತ ಮೃದುವಾದ ಮಾತಂತೆ, ಲಲಿತವಾದ ಮಧುರವಾದ ಸುಂದರ ವೇಷ. ಅಂದರೆ ತಾನು ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಪಂಪ ವರ್ಣಿಸಿದ್ದಾನೆ. ಪಂಪ ರಚಿಸಿದ ಕೃತಿಗಳು 2. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕೂಡ ಕರೀತಾರೆ ಅದನ್ನು. ಮೊದಲನೇದನ್ನು 3 ತಿಂಗಳಲ್ಲೂ, ಎರಡನೇದನ್ನು 6 ತಿಂಗಳಲ್ಲೂ ಬರೆದನೆಂದು ಪಂಪನೇ ಹೇಳ್ಕೊಂಡಿದ್ದಾನೆ. ಇದೊಂದು ಅದ್ಭುತವೇ ಸರಿ. ಆದಿಪುರಾಣ ಮೊದಲ ತೀರ್ಥಂಕರನಾದ ವೃಷಭದೇವನ ಕಥೆಯನ್ನು ಹೇಳುವ ಜೈನ ಧಾರ್ಮಿಕ ಕಾವ್ಯ. ವಿಕ್ರಮಾರ್ಜುನ ವಿಜಯ ಮನುಷ್ಯರ ರಾಗ, ದ್ವೇಷ, ಸಾಹಸ, ಸೋಲು, ಗೆಲುವುಗಳನ್ನ ಹೇಳುವ ಲೌಕಿಕ ಕಾವ್ಯ. ಅದು ಮಹಾಭಾರತದ್ದು. ಧಾರ್ಮಿಕ ವಸ್ತುವನ್ನು ಒಳಗೊಂಡಿದ್ರೂ ಆದಿಪುರಾಣ ಒಂದು ಶ್ರೇಷ್ಠ ಕಾವ್ಯವೇ ಆಗಿದೆ. ತೀರ್ಥಂಕರನ ಪೂರ್ವಜನ್ಮಗಳ ಕಥೆ ಹೇಳುವಾಗ ಅವನು ಅನುಭವಿಸಿದ ರಾಗ ಭೋಗಗಳ, ಮಾನವೀಯ ಘಟನೆಗಳ ಸುಂದರ ಚಿತ್ರಣ ಬರ್ತದೆ. ತೀರ್ಥಂಕರನು ವಜ್ರಜಂಗನಾಗಿ ಹುಟ್ಟಿದ ಜನ್ಮದಲ್ಲಿ ಶ್ರೀಮತಿ ಚೆಲುವೆಯನ್ನು ಮದುವೆ ಆಗ್ತಾನೆ. ಸತಿಪತಿಗಳಿಬ್ಬರು ಭೋಗ ಸರೋವರದ ಜೋಡಿ ಹಂಸಗಳಂತೆ ಸಂತಸದಲ್ಲಿ ಬಾಳ್ತಾರೆ. ಆದರೆ ಅವರ ಸಾವಿನ ಸನ್ನಿವೇಶ ಮಾತ್ರ ಕರುಳು ಕರಗಿಸುವಂತಿದೆ. ರಾತ್ರಿ ಶಯನ ಗೃಹದಲ್ಲಿ ಅವರು ಗಾಢ ನಿದ್ರೆಯಲ್ಲಿರ್ತಾರೆ. ಅಲ್ಲಿ ಹಚ್ಚಿಟ್ಟಿದ್ದ ಧೂಪದ ಹೊಗೆ ಶಯ್ಯಾಗೃಹದ ತುಂಬ ದಟ್ಟವಾದ ತುಂಬಿಕೊಳ್ಳುತ್ತದೆ. ಗವಾಕ್ಷಿ ತೆರೆಯಲು ಮರೆತಿದ್ದಾರೆ. ಧೂಪದ ಹೊಗೆಯೇ ಅವರ ಉಸಿರು ಕಟ್ಟಿ ಸಾಯಲು ಕಾರಣವಾಗ್ತದೆ. ಕೃಷ್ಣ ಚಂದನ ಧೂಪದ ಧೂಮ ಅಂದರೆ ಕೃಷ್ಣ ಸರ್ಪದಂತೆ ಅವರನ್ನು ಕೊಲ್ತದೆ. ಗಾಢ ನಿದ್ರೆಯಲ್ಲಿ ಅಪ್ಪಿಕೊಂಡೇ ಕಡೆ ಉಸಿರು ಎಳೆದ ಅವರನ್ನು ಕವಿ ಆಶ್ಚರ್ಯ ಮೆಚ್ಚುಗೆಗಳಿಂದ ವರ್ಣಿಸ್ತಾನೆ. ಹೇಗಂದರೆ, ಬಿಡದೆ ಪೊಗಿಸುತ್ತೆ ತೋಳಂ ಸಡಿಲಿಸದೆ ಆ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ಒಡಗಳೆದರ್ ಓಪರುಳ್ ಒಡಸಾಯಲ್ ಪಡೆದರ್. ಇನ್ನದೆಂ ಸೈಪೊಳವೆ
ಅಂದರೆ ಜೊತೆಯಾಗಿ ಸುಖ ಸಂತೋಷಗಳಿಂದ ಬಾಳಿದ ಆ ಪ್ರಾಣವಲ್ಲವರು ಜೊತೆಯಾಗಿಯೇ ಕಡೆ ಉಸಿರೆಳೆದರು. ಪ್ರೀತಿಸಿದವರು ಪರಸ್ಪರ ಅಪ್ಪುಗೆಯಲ್ಲೇ ಕಣ್ಣು ಮುಚ್ಚಿದರು. ಅದಕ್ಕಿಂತ ಮಿಗಿಲಾದಿದ್ದೇ ತನ್ನ ಕೊನೆಯ ಜನ್ಮದಲ್ಲಿ ಪುರುದೇವನಾಗಿ ಜನಿಸಿದ್ದ ವೃಷಭನಾಥ ತೀರ್ಥಂಕರ ವೈರಾಗ್ಯಕ್ಕೆ ತಿರುವ ಸಂದರ್ಭ ತುಂಬ ಚೇತೋಹಾರಿಯಾಗಿದೆ. ಪುರುದೇವ ತನಗಾಗಿ ಸ್ವಯಂ ಇಂದ್ರನೇ ಏರ್ಪಡಿಸಿದ ನೃತ್ಯದ ಸಭೆಯಲ್ಲಿ ಕುಳಿತಿದ್ದಾನೆ. ವೇದಿಕೆಯ ಮೇಲೆ ಅಪ್ರತಿಮ ಸುಂದರಿಯಾದ ನೀಲಾಂಜನಿ ಎಂಬ ಅಪ್ಸರೆ. ನೀಲಾಂಜನಿ ಅನ್ನೋಳು ಒಬ್ಬಳು ಅಪ್ಸರೆ, ಅಂದರೆ ನೀಲಾಂಜನಿಯ ನೃತ್ಯ ಅದ್ಭುತವಾಗಿ ನರ್ತಿಸುತ್ತಿದ್ದಾಳೆ. ಇಡೀ ಸಭೆ ರೆಪ್ಪೆ ಹೊಡೆಯದೆ ಆ ನೃತ್ಯ ವೈಭವವನ್ನು ನೋಡಿ ಆನಂದಿಸ್ತದೆ. ಇದ್ದಕ್ಕಿದ್ದಂತೆ ನೀಲಾಂಜನಿಯ ಆಯಸ್ಸು ತೀರಿ ಅವಳು ಅಲ್ಲೇ ಕರಗಿ ಹೋಗ್ತಾಳೆ. ಅವಳು ತೀರಿಕೊಂಡದ್ದು ಯಾರಿಗೂ ತಿಳಿಯದಂತೆ ಇಂದ್ರ ತನ್ನ ಮಾಯೆಯಿಂದ ಅವಳ ಸ್ಥಳದಲ್ಲಿ ಅವಳಂಥದ್ದೇ ಇನ್ನೊಂದು ಬಿಂಬನ ಕ್ಷಣಾರ್ಧದಲ್ಲೇ ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ ಮಾಡಿಬಿಡ್ತಾನೆ. ಯಾರಿಗೂ ಇದರ ಅರಿವೇ ಆಗುವುದಿಲ್ಲ. ಆದರೆ ಪುರುದೇವನಿಗೆ ಮಾತ್ರ ಅದು ತಿಳಿದು ಹೋಗ್ತದೆ. ಎಂಥ ಭೋಗವಿದ್ದರೂ ಬದುಕು ಎಷ್ಟು ಕ್ಷಣಿಕ ಎಂಬ ಖೇದ ಅವನ ಮನಸ್ಸನ್ನು ತೀವ್ರವಾಗಿ ತಟ್ಟಿ ಆ ಗಳಿಗೆಯಲ್ಲಿ ಅವನ ವೈರಾಗ್ಯಕ್ಕೆ ಹೊರಳಿ ಬಿಡ್ತಾನೆ. ಈ ಇಡೀ ಸಂದರ್ಭವನ್ನು ಪಂಪ ನಿರೂಪಿಸಿರುವ ಬಗೆ ಅಸಾಮಾನ್ಯವಾಗಿದೆ. ಈ ಪ್ರಸಂಗ ಆದಿಪುರಾಣದ ಒಂದು ಉತ್ಕೃಷ್ಟ ಭಾಗವಾಗಿರೋದು. ಪುರುದೇವನ ಮಕ್ಕಳಾದ ಭರತ ಬಾಹುಬಲಿಗಳ ಸಂಘರ್ಷದ ಸನ್ನಿವೇಶ ಇಂಥ ಇನ್ನೊಂದು ರಸಜ್ವಲ ಪ್ರಸಂಗ. ಅಂದರೆ ಹಿರಿಯವನಾದ ಭರತ ಚಕ್ರವರ್ತಿ ಸರ್ವಶ್ರೇಷ್ಠವೆನಿಸಿಕೊಳ್ಳುವ ಆಸೆಯಿಂದ ತಮ್ಮನ ಮೇಲೇ ಯುದ್ಧ ಸಾರ್ತಾನೆ. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಎಲ್ಲದರಲ್ಲೂ ಭರತ ಸೋಲ್ತಾನೆ. ಲಜ್ಜಿತನಾದ ಭರತ ಕಡೆಗೆ ಬೆನ್ನು ಬಿದ್ದ ತಮ್ಮನನ್ನೇ ಕೊಲ್ಲಲು ಮಹಾ ಅಸ್ತ್ರವಾದ ಚಕ್ರರತ್ನವನ್ನು ಪ್ರಯೋಗಿಸಿ ಬಿಡ್ತಾನೆ. ಆದರೆ ಅದು ಬಾಹುಬಲಿಗೆ ಏನೂ ತೊಂದರೆ ಮಾಡದೆ ಅವನಿಗೆ ಪ್ರದಕ್ಷಿಣೆ ಬಂದು ಪಕ್ಕದಲ್ಲಿ ನಿಂತು ಬಿಡ್ತದೆ. ಪ್ರದಕ್ಷಿಣೆ ಹಾಕಿ ಅಣ್ಣನ ಆ ಕೃತ್ಯದಿಂದ ಬಾಹುಬಲಿ ಚಕಿತನಾಗ್ತಾನೆ. ಅಂದರೆ ಆಶ್ಚರ್ಯವಾಗಿ ರಾಜ್ಯದ ಆಸೆ ಮನುಷ್ಯನನ್ನು ಎಷ್ಟು ಹೀನನನ್ನಾಗಿ ಮಾಡಿಬಿಡ್ತದೆ ಎಂಬ ಅರಿವು ಗಾಢವಾಗಿ ಬಾಧಿಸಿ ವಿರಾಗಿಯಾಗಿ ಬಿಡ್ತಾನೆ. ತಾನೇ ಯುದ್ಧದಲ್ಲಿ ಗೆದ್ದಿದ್ರೂ ತನಗೆ ಸೋತ ಅಣ್ಣನಿಗೆ ತನ್ನ ರಾಜ್ಯವನ್ನು ಒಪ್ಪಿಸಿಬಿಡ್ತಾನೆ. ಆಗ ಅವನಾಡುವ ಮಾತು, ತೆಗೆದುಕೊಳ್ಳುವ ನಿರ್ಧಾರ ಎಲ್ಲವನ್ನ ಪಂಪ ಅಪ್ರತಿಮವಾಗಿ ನಿರ್ವಹಿಸಿದ್ದಾನೆ. ಅಂದರೆ ಅದರ ಬಗ್ಗೆ ವರ್ಣಿಸಿದ್ದಾನೆ. ಆ ಸಂದರ್ಭದಲ್ಲಿ ಬರುವ ಸೊಗಸಾದ ಪದ್ಯ ಯಾವುದು ಅಂದರೆ, ನೆಲಸುಗೆ ನಿನ್ನ ವೃಕ್ಷದೊಳೆ ನಿಶ್ಚಳಂ ಈ ಭಟ ಖಡ್ಗ ಮಂಡಲ ಉತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂವಲಯಮನ್ ಅಯ್ಯನ್ ಇತ್ತುದು ಮಣ್ ಆಂ ನಿನಗಿತ್ತೆ ಇದೇ ಉದನ್ನ ನೀನೊಲಿದ ಲತಾಂಗೀಗಂ ಧರೆಗಂ ಆಂಟಿಸಿ ತಂದು ನೆಗಳ್ತೆ ಮಾಸದೆ. ಅಣ್ಣ, ಈ ರಾಜ್ಯಲಕ್ಷ್ಮಿ ನಿನ್ನ ಜೊತೆಯೇ ಇರಲಿ. ಅವಳು ಮನೋಹರಿ ನಿಜ.
ಆದರೆ ಅಷ್ಟೇ ಚಂಚಲೆ. ನನಗೆ ರಾಜ್ಯ ಬೇಡ, ನನ್ನ ತಂದೆ ನನಗೆ ಕೊಟ್ಟಿದ್ದ ರಾಜ್ಯವನ್ನು ನಿನಗೇ ಒಪ್ಪಿಸ್ತಿದ್ದೇನೆ. ಇದರಲ್ಲಿ ಅಂಥ ದೊಡ್ಡಸ್ತಿಕೆ ಏನೂ ಇಲ್ಲ. ಈ ರಾಜ್ಯಲಕ್ಷ್ಮಿಯನ್ನು ನೀನು ಅಪೇಕ್ಷೆ ಪಟ್ಟಿರುವೆ. ನೀನು ಒಲಿದಿರುವ ಈ ಹೆಣ್ಣನ್ನು ನಾನು ಬಯಸುವುದು ಸಲ್ಲದ ನಡತೆ, ಅಂದರೆ ಸರಿ ಇಲ್ಲದ ಅಂದರೆ ಈ ನಡತೆ ಸರಿಯಲ್ಲ ಅಂತ. ಹಾಗೆ ಮಾಡಿದರೆ ಅದು ನನ್ನ ಚಾರಿತ್ರ್ಯಕ್ಕೆ ಕಳಂಕ ಅಲ್ವಾ ಅಂತ ವರ್ಣಿಸಿರೋದು. ಹೀಗೆ ಹೇಳಿ ಬಾಹುಬಲಿ ತನ್ನ ರಾಜ್ಯ ಸಮಸ್ತ ವೈಭವಗಳನ್ನೆಲ್ಲ ಅಣ್ಣನಿಗೆ ಸೇವೆ ಸಲ್ಲಿಸಿ ವಿರಾಗಿಯಾಗಿ ತಪಸ್ಸಿಗೆಂದು ನಡೆಬಿಡ್ತಾನೆ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕೂಡ ಅದನ್ನು ಕರೀತಾರೆ. ಪಂಪನ ಎರಡನೆಯ ಕಾವ್ಯ ಆದಿ ಪುರಾಣಕ್ಕಿಂತ ಹೆಚ್ಚಿನ ಕಾವ್ಯ ಸತ್ವ ಇರುವ ಕಾವ್ಯ ವ್ಯಾಸರ ಮಹಾಭಾರತ. ಇದರ ಮೂಲ ಕೃತಿ ಅಂದರೆ ಅದರ ಆಕರ ಗ್ರಂಥ ಅಂತ ಕೂಡ ಕರಿಬೋದು. ಅದರಲ್ಲಿ ಯಾವ ಮುಖ್ಯ ಪ್ರಸಂಗವನ್ನು ಕೈಬಿಡದೆ ಕನ್ನಡದಲ್ಲಿ ಸಮಸ್ತ ಭಾರತವನ್ನು ಮೊದಲು ರಸಭರಿತವಾಗಿ ಹೇಳಿದ ಕವಿ ಪಂಪ. ಕವಿ ಇದರ ಮೊದಲಲ್ಲಿ ತನ್ನ ಆಶ್ರಯದಾತನಾದ ಹರಿಕೇಸರಿಯ ಬಗ್ಗೆ, ಅವನ ವಂಶದ ಬಗ್ಗೆ ಹಲವು ಮಾತು ಹೇಳಿದ್ದಾನೆ. ಅವನು ಪ್ರೀತಿಗಾಗಿ ಈ ಕಾವ್ಯ ಬರೆದನೆಂದು ತಿಳಿಸಿದ್ದಾನೆ. ಅವನನ್ನು ಭಾರತದ ಮಹಾವೀರನಾದ ಅರ್ಜುನನ ಪಾತ್ರದ ಜೊತೆ ಹೊಂದಿಸಿ ಬರೆದಿದ್ದಾನೆ. ಇದೆಲ್ಲ ತನ್ನ ಸ್ವಾಮಿಯ ಮೇಲಿನ ಪ್ರೀತಿಗಾಗಿ. ಪಂಪ ಪ್ರಕೃತಿ ವರ್ಣನೆಯಲ್ಲಿ ಬಹಳ ಚತುರ. ಕಾವ್ಯದ ಆರಂಭದಲ್ಲಿ ಕುರುಜಾಂಗನ ಪ್ರದೇಶದ ವರ್ಣನೆಯಲ್ಲಿ ಬರುವ ಪದ್ಯ ಇದು. ಆ ಪ್ರದೇಶದಲ್ಲಿ ಮಿಡಿದೊಡೆ ತನೀರ್ಗವು ಅಂದರೆ ತನಿಗರ್ವು ರಸಂ ಬಿಡುವವು, ಬಿರುದೊಂದು ಮುಗುಳ ಕಂಪಿನೊಳೆ ಮೊಗಂಗಿಡುವು ತುಂಬಿಗಳು, ಅಳ್ಕ ಮಡ ಒಡುವು ಕುಡಿದೊಂದು ಪಣ್ಣ ರಸದೊಲೆ ಗಿಳಿಗಳು. ಅಂದರೆ ರಸ ತುಂಬಿ ನಿಂತ ಕಬ್ಬಿನ ಜಲ್ಲೆಯನ್ನು ಬೆರಳಿನಿಂದ ಮಿಡಿದರೆ ಸಾಕು, ಚಿಲ್ ಎಂದು ರಸ ಹೊರಚಿಮ್ಮುತ್ತದೆ. ದುಂಬಿ ಹೂವನ್ನು ಮೂಸುವುದೇ ತಡ ಅದರ ವಾಸನೆಯನ್ನು ತಾಳಲಾರದೆ ಮುಖಗಿಡ್ತದೆ. ಒಂದು ಮಾವಿನ ಹಣ್ಣಿನ ರಸ ಕುಡಿದಷ್ಟಕ್ಕೆ ಗಿಳಿಗಳು ಅಜೀರ್ಣವಾಗಿ ಬಿಡ್ತವೆ. ಇಂಥ ಕಬ್ಬು, ಅಂಥ ಮಲ್ಲಿಗೆ, ಅಂಥ ಮಾವು ಅಲ್ಲಿಯ ಒಣಗದ್ದೆಗಳಲ್ಲಿ ಅಂತ ಹೇಳ್ತಾರೆ. ಪಂಪ ಬನವಾಸಿ ದೇಶದಲ್ಲಿ ತನ್ನ ಬಾಲ್ಯವನ್ನು ಕಳೆದಿರಬೇಕು. ಬನವಾಸಿ ನಾಡಿನ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಮೋಹ. ಒಂದು ಕಡೆ ಅರ್ಜುನನ ಪಾತ್ರದ ಮೂಲಕ ಪಂಪ ಹೇಳುವ ಮಾತಿದೆ. ತೆಂಕನ ಗಾಳಿ ಸಂಕಿದೊಡಂ
ಒಳ್ನುಡಿ ಕೇಳ್ದುಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂಗೆ ಎಡೆಗೊಂಡಡಂ ಮಧು ಮಹೋತ್ಸವ ಮಾದೊಡಂ ಏನನೆಂಬನ್ ಆರಂಕುಸಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶವಂ ಅಂತ ಪಂಪ ವರ್ಣಿಸಿದ್ದಾನೆ. ಪಂಪ ಪಂಡಿತನಾದರೂ ಕನ್ನಡ ದೇಸಿಯನ್ನು ಸೊಗಸಾಗಿ ಬಳಸಬಲ್ಲವನು. ಮಾರ್ಗದೇಸಿಗಳ ಸುಂದರ ಸಮನ್ವಯಕ್ಕೆ ಅವನು ಮಾದರಿ ಎಂದರೂ ಕೂಡ ಸರಿ. ಒಂದು ಪ್ರಸಂಗವನ್ನು ಎಷ್ಟು ಅಡಕವಾಗಿ ಧ್ವನಿಪೂರ್ಣವಾಗಿ ಅವನು ಹೇಳಬಲ್ಲ ಎನ್ನಲು ಪರಾಶರ ಸತ್ಯವತಿಯರ ಮಿಲನ ಸಂದರ್ಭ ಮತ್ತು ಭಾನುಮತಿ ಕರ್ಣ ಪಗಡೆ ಆಡಿದ ಸಂದರ್ಭ ಸೊಗಸಾದ ನಿದರ್ಶನಗಳು. ಪಂಪನ ಕಾಲದ ಹಿರಿಯ ಸಾಮಾಜಿಕ ಮೌಲ್ಯಗಳೆಂದರೆ ಸತ್ಯ, ತ್ಯಾಗ ಮತ್ತು ಶೌರ್ಯ. ಹಾಗೆಂದೇ ಅವನಿಗೆ ಭಾರತ ಉಳಿದೆಲ್ಲ ಪಾತ್ರಗಳಿಗಿಂತ ಕರ್ಣನ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಇಡೀ ಭಾರತದಲ್ಲಿ ನೆನವಡೆ ಕರ್ಣನಂ ನೆನೆಯೇ ಎಂದು ಹೇಳ್ತಾನೆ. ಭಾರತದ ವೀರರಸದ ಸನ್ನಿವೇಶಗಳಂತೂ ಅವನಲ್ಲಿ ರೋಮಾಂಚನಗೊಳಿಸುವಂತೆ ನಿರೂಪಿತವಾಗಿದೆ. ಇದು ಎಂಥ ಒಂದು ಸನ್ನಿವೇಶ ಅಂದರೆ, ಭಾರತ ಯುದ್ಧ ಇನ್ನೇನು ಆರಂಭವಾಗಲಿದೆ. ದುರ್ಯೋಧನ ಭೀಷ್ಮರಿಗೆ ಕೌರವ ಸೇನಾಧಿಪತ್ಯದ ವೀರಪಟ್ಟ ಕಡ್ತಾನೆ. ಕರ್ಣನಿಗೆ ಅದನ್ನು ತಾಳಿಕೊಳ್ಳುವುದು ಅಸಾಧ್ಯವಾಗ್ತದೆ. ಮೊದಲಿಂದನೂ ಅವನಿಗೆ ಭೀಷ್ಮರಿಗೆ ಅಷ್ಟಕ್ಕಷ್ಟೇ. ದುರ್ಯೋಧನನ ಅನ್ನ ಉಂಡರೂ ಭೀಷ್ಮರು ಅಂತರಂಗದಲ್ಲಿ ಪಾಂಡವರ ಪರ ಎಂದು ಕರ್ಣನ ಭಾವನೆ. ಅಲ್ಲದೆ ಪಾಂಡವರನ್ನು ಕುಟ್ಟಿ ಕೆಡವಲು ಕಾತುರರಾಗಿರುವ ತನ್ನಂಥ ಪ್ರಾಯದ ವೀರರನ್ನು ಬಿಟ್ಟು ಮುದುಕರಾದ ಭೀಷ್ಮರಿಗೆ ವೀರಪಟ್ಟ ಕಟ್ಟಿದನಲ್ಲ ಅಂತ ಅವನಿಗೆ ಕೋಪ. ತನ್ನ ಕೋಪವನ್ನು ಕರ್ಣ ದುರ್ಯೋಧನನ ಎದುರಿಗೆ ಕಾರ್ತಾನೆ. ಅಲ್ಲ ದುರ್ಯೋಧನ, ಎಲ್ಲ ಬಿಟ್ಟು ಈ ಕಣ್ಗೆಟ್ಟ ಮುದುಕನಿಗೆ ನೀನು ವೀರಪಟ್ಟ ಕಟ್ಟಿದೆಯಲ್ಲ. ಇವರು ಕುಲವೃದ್ಧರೂ ನಿಜ, ಆದರೆ ಶೌರ್ಯದಿಂದ ಕಾದಬಲ್ಲರೆ. ಇಂಥ ಮುದುಕರನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋದರೆ ಶತ್ರು ಸೈನ್ಯವೆಲ್ಲ ನಮ್ಮನ್ನು ಅಪಹಾಸ್ಯ ಮಾಡಿ ನಗುವುದಿಲ್ಲವೇ? ಇವರಿಗೆ ಕಟ್ಟಿದ ಪಟ್ಟದ ಮಾಲೆ ಹುಲ್ಲಿನ ಹಗ್ಗಕ್ಕೆ ಸಮ. ಇವರು ಹಿಡಿದ ಬಿಲ್ಲು ನೋಡಿದರೆ ದಂಟು ಇದ್ದ ಹಾಗೆ ಇದೆ. ಹುಡುಗರಾಗಿದ್ದಾಗ ಆ ಪಾಂಡವರನ್ನು ಮುದ್ದಿನಿಂದ ಸಾಕಿದ ಅಜ್ಜ ಇವರು. ಇಂಥವರು ಆ ಮುದ್ದಿನ ಮೊಮ್ಮಕ್ಕಳ ಜೊತೆ ಮನಸ್ಸಿಟ್ಟು ಹೋರಾಡುತ್ತಾರೆಯೇ? ಇವರನ್ನು ನಂಬುತ್ತಿ ಹೇಗೆ? ನಿನ್ನ ಶತ್ರುಗಳ ನಿಟ್ಟೆಲುಬನ್ನು ಮುರಿಯಬೇಕು ಅಂತ ಇದ್ರೆ ನಿನಗಾಗಿ ಏನು ಮಾಡಬಲ್ಲ ನಿನ್ನಂಥ ನಿಷ್ಠಾವಂತ ವೀರರಿಗೆ ಪಟ್ಟ ಕಟ್ಟು ಎನ್ನುತ್ತಾನೆ. ಕರ್ಣನ ಮಾತು ಕೇಳಿ ದ್ರೋಣರಿಗೆ ಮೈಯೆಲ್ಲ ಉರಿದು ಹೋಗುತ್ತದೆ. ಅವರು ಎಲ್ಲೋ ಕರ್ಣ ಭೀಷ್ಮರಿಗೆ ವಯಸ್ಸಾಗಿದೆ ಅಂತ ಹೀಗೆಳೆಯುತ್ತೀಯಲ್ಲ, ನಿನಗೆ ಬುದ್ಧಿ ಇದೆಯಾ? ಅಂಥ ವೀರರಿಗೆ ವಯಸ್ಸಾಗಿದ್ದರೆ ತಾನೇ ಏನು ಸಿಂಹಕ್ಕೆ ಮುಪ್ಪು ಬಂತು ಅಂತ ಕಾಡಾನೆಗಳು ಅದನ್ನು ಅಲಕ್ಷ್ಯ ಮಾಡಲು ಸಾಧ್ಯವ? ನಿನಗೆ ಎಲ್ಲಿಲ್ಲದ ಮದ ನೀನಾಡುವ ಮಾತು ನಿನ್ನ ಕುಲ ಎಂಥದು ಅಂತ ತೋರಿಸುತ್ತೆ ಅಷ್ಟೆ ಎಂದು ಬಿಡುತ್ತಾರೆ.
ಕುಲದ ಹೆಸರಲ್ಲಿ ತನ್ನನ್ನು ಜರಿಯುವುದನ್ನು ಕಂಡು ಕರ್ಣನ ಕೋಪ ನೆತ್ತಿಗೇರ್ತದೆ. ಅವನು ದ್ರೋಣರಿಗೆ ಜೋರಾಗಿಯೇ ಉತ್ತರಿಸುತ್ತಾನೆ. ಕುಲಮನೆ ಮುನ್ನಂ ಉಗ್ಗಡಿ ಪಿರೇಂಗಳ ನಿಮ್ಮ ಕುಲಂಗಳನ್ ಆಂತು ಮಾರ್ಮಲೇವರಂ ಅಟ್ಟಿ ತಿಂಬುವೆ ಕುಲಂ ಕುಲಮಲ್ತು ಚಲಂ ಕುಲಂ ಗುಣಕುಲಂ ಅಭಿಮಾನ ಮುಂದೆ ಕುಲಂ ಅಣ್ಮುಕುಲಂ ಬಗೆವಾಗಳ್ ಈ ಕಲಹದೊಳ್ ಅನ್ನ ನಿಮ್ಮ ಕುಲಂ ಆ ಕುಲಂ ನಿಮಗುಂಟು ಮಾಡುಗಂ. ಏನು ಆಚಾರ್ಯರೇ, ಕುಲದ ಮಾತು ಎತ್ತಿ ಬಹಳ ಕೂಗಾಡುತ್ತಿದ್ದೀರಲ್ಲ. ನಿಮ್ಮ ಕುಲಶತ್ರುಗಳನ್ನು ಅಟ್ಟಿ ಕೊಲ್ಲಬಲ್ಲುದೇ? ಅಯ್ಯ, ಹುಟ್ಟಿನಿಂದ ಬರುವ ಕುಲ ಕುಲವಲ್ಲ. ಯುದ್ಧದಲ್ಲಿ ಹೋರಾಡಲು ಬೇಕಾಗುವ ಛಲವೇ ಕುಲ. ಪೌರುಷವೇ ಕುಲ. ಸ್ವಾಮಿಯ ಬಗ್ಗೆ ಇರುವ ಅಭಿಮಾನವೇ ಕುಲ. ಗುಣವೇ ಕುಲ. ನೀವು ಹೇಳುತ್ತಿರುವ ಕುಲ ನಿಮ್ಮನ್ನೆಲ್ಲ ವ್ಯಾಕುಲಕ್ಕೆ ಸಿಕ್ಕಿಸಿ ಹಾಕುವ ಕುಲ ಅಷ್ಟೆ ಎನ್ನುತ್ತಾನೆ ಕರ್ಣ. ಎಲ್ಲವನ್ನು ಕೇಳುತ್ತಿದ್ದ ಭೀಷ್ಮರು ಶಾಂತರಾಗಿಯೇ ಹೇಳುತ್ತಾರೆ, ಕಲಿತನ ಅದರ್ಕು ಜೌವನದ ಸರ್ಕು ನಿಜೇಶನ ನಚ್ಚು ಅಮಿಕ್ಕ ತೋಳ್ಬಲದ ಪೊಡರ್ಪು ಕರ್ಣ ನಿನಗುಳ್ಳ ಅನಿತೇನ ಎನಗುಂಟೆ ಭಾರತಂ ಕಲಹಂ ಇದಿರ್ಚುವಂ ಹರಿಗನ್ ಅಪ್ಪೊಡೆ ಮೊಕ್ಕಳ ಮೇಕೆ ನೀ ಪಳಂಚಲೆ ದಪೆಯನ್ನ ಸೂಳ್ಪಡೆ ಎಲಪ್ಪುದು ಕಾಣ ಮಹಾಜಿರಂಗದೊಳು. ಅಪ್ಪ ಕರ್ಣ, ನಿನಗಿರುವ ಪೌರುಷ ಪ್ರಾಯ ಒಡೆಯನ ನೆಚ್ಚು ನನಗಿಲ್ಲ ನಿಜ. ನೀನು ಸೇನಾಧಿಪತಿ ಆಗಲಿಲ್ಲವಲ್ಲ ಅಂತ ನೀನೇನು ಕಳವಳ ಪಡಬೇಕಾಗಿಲ್ಲ. ಇದೇನೋ ಅಂತಿಂತ ಯುದ್ಧವಲ್ಲ, ಘೋರವಾದ ಭಾರತ ಯುದ್ಧ. ನಮ್ಮ ಎದುರಾಳಿ ಏನೋ ಸಾಮಾನ್ಯನಲ್ಲ. ಮಹಾರಥಿ ಅರ್ಜುನ ಆಗಿರುವಾಗ ನಮ್ಮೆಲ್ಲರಿಗೂ ಇಲ್ಲಿ ವೀರಪಟ್ಟದ ಸರದಿ ಬಂದೇ ಬರುತ್ತದೆ. ಎಲ್ಲರ ಪೌರುಷವು ಬಯಲಿಗೆ ಬಂದೇ ಬತ್ತಿರುತ್ತದೆ. ನೀನು ಮುದುಕ ಅಂತ ಅಂದೆ ಅಲ್ಲವೇ? ಈ ಮುದುಕನ ಪೌರುಷ ಸ್ವಲ್ಪ ಕೇಳು. ಚಕ್ರ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿರುವ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ಅರ್ಜುನನ ರಥವನ್ನು ಯುದ್ಧ ಭೂಮಿಯಿಂದ 8 ಗಾವುದದ ಆಚೆಗೆ ಹಾರಿಸುತ್ತೇನೆ. ಪ್ರತಿದಿನ ಯುದ್ಧದಲ್ಲಿ 10,000 ಜನರನ್ನು ಜಜ್ಜಿ ಹಾಕುತ್ತೇನೆ. ಹೀಗೆ ಭೀಷ್ಮರ ಘೋರವಾದ ಪ್ರತಿಜ್ಞೆ ಮಾಡ್ತಾರೆ. ಪಂಪ ಧರ್ಮದಿಂದ ಜೈನ, ವೈದಿಕ ಧರ್ಮದವರಿಗೆ ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಆದರೆ ಜೈನ ಧರ್ಮಿಯಾದ ಪಂಪನಿಗೂ ಕೃಷ್ಣನು ಎಲ್ಲರಂತೆಯೇ ಒಬ್ಬ ಲೌಕಿಕ ವ್ಯಕ್ತಿ. ಅವನ ದೃಷ್ಟಿಯಲ್ಲಿ ಕೃಷ್ಣ ಒಬ್ಬ ಚತುರಮತಿ, ಉತ್ತಮ ರಾಜಕಾರಣಿ, ಧರ್ಮಿಷ್ಠರಾದ ಪಾಂಡವರನ್ನು ಒಲಿದವನು, ಧರ್ಮದ ಪರ ನಿಂತವನು. ಅವನು ಪಂಪನ ಪಾಲಿಗೆ ಒಬ್ಬ ಮಹಾ ವ್ಯಕ್ತಿ ಕೂಡ ಅಲ್ಲ. ಭಾರತ ಕಥೆ ಲೋಕ ಪೂಜ್ಯವಾಗಿರಲು ಕಾರಣರಾದವರು ಯಾರು ಎನ್ನುವುದನ್ನು ಹೇಳುತ್ತಾ ದುರ್ಯೋಧನ, ಕರ್ಣ, ಭೀಮ, ಶಲ್ಯ, ಭೀಷ್ಮ, ದ್ರೋಣ, ಅರ್ಜುನ, ಧರ್ಮರಾಯ ಹೀಗೆ 8 ಜನರ ಹೆಸರನ್ನು ಹೇಳ್ತಾನೆ. ಆ ಗುಂಪಿನಲ್ಲಿ ಕೃಷ್ಣ ಇಲ್ಲ.
ಅವನ ಪ್ರಕಾರ ಚಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ ಅತ್ಯುನ್ನತಿಯೊಳ್ ಅಮರ ಸಿಂಧುದ್ಭವಂ ಚಾಪ ವಿದ್ಯಾಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಪಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತ ಧರ್ಮಪುತ್ರಂ ಮಿಗಿಲ್ ಇವರ್ಗಳೇನ್ ಈ ಭಾರತಂ ಲೋಕಪೂಜ್ಯಂ. ವ್ಯಾಸರಿಗೂ ಪಂಪನಿಗೂ ಪಾತ್ರ ವಿಮರ್ಶೆಯ ವಿಷಯದಲ್ಲಿರುವ ವ್ಯತ್ಯಾಸ ಇಲ್ಲಿ ಎದ್ದು ಕಾಣ್ತದೆ. ಪಂಪನಿಗೆ ಇಡೀ ಭಾರತದಲ್ಲಿ ಅಚ್ಚುಮೆಚ್ಚಾದ ವ್ಯಕ್ತಿ ಅಂದರೆ ಕರ್ಣ. ತನ್ನ ತಪ್ಪೇನು ಇಲ್ಲದೆ ವಿಧಿಯ ಕೈವಾಡದಿಂದ ಜೀವನದುದ್ದಕ್ಕೂ ಹೀನ ಕುಲದವನೆಂಬ ನಿಂದನೆಗೆ ತುತ್ತಾದರೂ ಬಹಳ ಎತ್ತರದ ನೆಲೆಯಲ್ಲಿ ಎಲ್ಲರನ್ನೂ ಮೀರಿ ಬಾಳಿದವನೆಂದು ಕರ್ಣನ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಅಭಿಮಾನ, ಮೆಚ್ಚುಗೆ. ಕರ್ಣ ಯುದ್ಧದಲ್ಲಿ ಸಾವನ್ನಪ್ಪಿದುದನ್ನು ಹೇಳುವಾಗ ಬರುವ ಪ್ರಸಿದ್ಧ ಪದ್ಯ ಒಂದಿದೆ. ಯಾವುದಂದ್ರೆ, ನೆನೆಯದಿರನ್ನ ಭಾರತದೊಳ್ ಇನ್ ಪೆರ ರಾರುಮನ್ ಒಂದೇ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ ಕರ್ಣನೊಳ್ ಆರ್ದೊರೆ ಕರ್ಣನ ಏರು ಕರ್ಣನ ಕಡುನನ್ನಿ ಕರ್ಣನ ಅಳುವು ಅಂಕದ ಕರ್ಣನ ಚಾಗಂ ಎಂದು ಕರ್ಣನ ಪಡೆಮಾತಿನೊಳಪುದದಿ ಕರ್ಣ ರಸಾಯನಂ ಅಂತೆ ಭಾರತಂ. ಪಂಪನ ಸಮಕಾಲೀನನಾದ ಇನ್ನೊಬ್ಬ ಕನ್ನಡ ಜೈನ ಕವಿ ಅಂದರೆ ಅವನು ಪೊನ್ನ. ಇಲ್ಲಿವರೆಗೆ ನಾವು ಕೇಳಿದ್ದು ಪಂಪನ ಬಗ್ಗೆ. ಅಂದರೆ ಈ ಥರ ಕರ್ಣನ ಬಗ್ಗೆ ಅವನಿಗೆ ಇದ್ದಂತಹ ಮನೋಭಾವನೆ, ಅಂದರೆ ಕರ್ಣ ಯುದ್ಧದಲ್ಲಿ ಸಾವನ್ನಪ್ಪಿದ್ದನ್ನು ಹೇಳುವಾಗ ಬರುವಂಥ ಒಂದು ಪ್ರಸಿದ್ಧವಾದ ಪದ್ಯ ಇದು. ಅಂದರೆ ಭಾರತದಲ್ಲಿ ಯಾವಾಗಲೂ ನೆನಪಿರುವಂತಹ ಒಬ್ಬ ವ್ಯಕ್ತಿ, ಎಷ್ಟೋ ದೊರೆಗಳಿಗೆ ಸಮಾನವಾಗಿರುವವನು. ಅವನ ಜಾಗನ ಯಾರೂ ತುಂಬಕ್ಕಾಗಲ್ಲ ಅಂತ ಕರ್ಣನ ಬಗ್ಗೆ ವಿವರಿಸ್ತಾ ಹೋಗ್ತಾನೆ ಪಂಪ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ UPSC ಎಕ್ಸಾಮ್ ಬರೀತಿದ್ದಾರೆ, ಅದರಲ್ಲೂ ಅವರು ಕನ್ನಡ ಲಿಟ್ರೇಚರ್ ತೊಗೊಂಡ್ರೆ, UPSC ಅಂತಲೇ ಅಲ್ಲ, KPSC ಆಗಲಿ ST ಆಗಲಿ ಕನ್ನಡ ಕಂಪಲ್ಸರಿ ಒಂದು ಕ್ವಶನ್ ಪೇಪರ್ ಇದ್ದೇ ಇರುತ್ತೆ. ಕನ್ನಡ ಕ್ವಶನ್ ಪೇಪರ್ಗೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್. ಸೊ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.